2023 ಕಾಂಗ್ರೆಸ್ ಸರ್ಕಾರ ಪುನಃ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ರಂಗನಾಥ್ಗೆ ಮತ್ತೆ ಕುಣಿಗಲ್ಲಿನ ಶಾಸಕರಿಗೆ ಮತ್ತೆ ಸುರೇಶ್ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ, ರಕ್ತ ಸಂಬಂಧಿಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಈ ಎಕ್ಸ್‌ಪ್ರೆಸ್ ಚಾನೆಲ್ನ ಅಪ್ರೂವ್ ಮಾಡಿದ್ದಾರೆ. ಅದರಿಂದ ತುಮಕೂರು ಜಿಲ್ಲೆಯ ಜನ ಸತ್ತೋಗ್ತಾರೆ. ತುಮಕೂರು ನಗರಕ್ಕೂ ನೀರು ಬರಲ್ಲ, ತುಮಕೂರು ಗ್ರಾಮಾಂತರ ಕುಡಿಯುವ ನೀರು ಯೋಜನೆಗಳಿಗೂ ನೀರು ಬರಲ್ಲ, ಗುಬ್ಬಿಗಂತೂ ಝೀರೋ ಆಗ್ಬಿಡುತ್ತೆ. ಅದರಿಂದ ಈ 3 ಜಿಲ್ಲೆ ತಾಲೂಕುಗಳು ಬಹಳ ಒಂದು ಇದನ್ನ ಕಷ್ಟವನ್ನು ಅನುಭವಿಸ್ತವೆ. ಅದರಿಂದ ಇದನ್ನ ಮೋಸ ಮಾಡಿ ಕಾನೂನು ಬಾಹಿರವಾಗಿ ಅವೈಜ್ಞಾನಿಕವಾಗಿ ನೀರನ್ನ ಕುಣಿಗಲ್ ಮುಖಾಂತರ ರಾಮನಗರ ಜಿಲ್ಲೆಗೆ ತಗೊಂಡೋಗೋದ್ರ ನಮ್ಮ ಜಿಲ್ಲೆಯ ಎಲ್ಲ ರೈತರು ವಿರೋಧ ಮಾಡ್ತಿದ್ದಾರೆ. ಪಕ್ಷಾತೀತವಾಗಿ ಪರಮೇಶ್ವರ್ ಅವರಿಂದ ಹಿಡಿದು ರಾಜಣ್ಣನವರಿಂದ ಹಿಡಿದು ಈ ಯೋಜನೆಗೆ ವಿರೋಧ ಮಾಡ್ತಿದ್ದಾರೆ. ಆದರೆ ಅವರು ಪಕ್ಷದಲ್ಲಿರೋದ್ರಿಂದ ಮುಂದಕ್ಕೆ ಬರಕ್ ಆಗ್ತಾ ಇಲ್ಲ. ಅದರಿಂದ ಅವರೆಲ್ಲರೂ ಹೇಳಿದ್ದಾರೆ, ನಮಗೆ ಈ ಯೋಜನೆ ಮಾಡಕ್ ಬಿಡಬೇಡಿ, ನೀವು ಹೋರಾಟ ಮಾಡಿ, ನಮ್ಮ ಸಹಕಾರ ಇದೆ ಅಂತೇಳಿ. ಅದರಿಂದ ಇಲ್ಲಿ ಜಿಲ್ಲೆಯ ಎಲ್ಲ ರೈತರು ಕೂಡ ಈ ಒಂದು ಯೋಜನೆ ಬಿಡಬೇಕು ಅಂತ ಹೇಳಿ ಹೋರಾಟಕ್ಕೆ ಭಾಗಿಯಾಗಿದ್ದಾರೆ. ಇವತ್ತು ಬಂದು ಸಂಪೂರ್ಣ ಯಶಸ್ವಿ ಆಗಿದೆ. ಮುಂದಿನ ದಿನಗಳಲ್ಲಿ ಕಾನೂನನ್ನ ರೈತರು ಕೈ ತಗೊಳ್ತಾರೆ. ಅದರಿಂದ ನಾನು ಈ ಸರ್ಕಾರಕ್ಕೆ ಕೂಡಲೇ ಹೇಳ್ತೇನೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತೆ ಸಿದ್ದರಾಮಯ್ಯನವರಿಗೆ ಈ ಕೂಡಲೇ ಈ ಯೋಜನೆಯನ್ನು ನಿಲ್ಲಿಸಬೇಕು, ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಈ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ಖಂಡಿತ ಯಶಸ್ವಿ ಆಗ್ತಾ ಇದೆ. ಇದು ರೈತರದು ಬಂದಿದ್ದು, ಇದು ಬಿಜೆಪಿ ಜೆಡಿಎಸ್ ಬಂದಲ್ಲ, ಇದು ರೈತ ಪರ ಸಂಘಟನೆಗಳು ಎಲ್ಲರೂ ಒಕ್ಕಟ್ಟಾಗಿ, ಕಾಂಗ್ರೆಸ್ ದಳ, ಬಿಜೆಪಿ, ರೈತ ಸಂಘಟನೆಗಳು ಎಲ್ಲರೂ ಸೇರಿ ಈ ಹೋರಾಟವನ್ನ ನಾವು ಮಾಡ್ತಾ ಇರೋದು. ಕನಕಪುರದ ಬಂಡೆಗೆ ಸುರೇಶ್ ಗೌಡ್ರು ಡೈನಮೆಟಿಕ್ ಯಶಸ್ವಿ ಆಗಿದಾರ. ಅಯ್ಯೋ, ಜನನೇ ಬಂಡೆನ ಬ್ಲಾಸ್ಟ್ ಮಾಡ್ಬಿಟ್ಟವ್ರೆ. ರಾಜ್ಯದ ಜನನೇ ಹಳೆ ಮೈಸೂರು ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನು ಒಕ್ಕಲಿಗ ನಾಯಕ ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇದ್ರು. ನಿನ್ನ ಒಕ್ಕಲಿಗ ನಾಯಕತ್ವವನ್ನು ನಾವು ಒಪ್ಪಿಲ್ಲ. ದೇವೇಗೌಡರು ಕುಮಾರಸ್ವಾಮಿಯ ನಾಯಕತ್ವವನ್ನು ಒಪ್ಪಿದ್ದೇವೆ, ಬಿಜೆಪಿಯ ನಾಯಕತ್ವವನ್ನು ಒಪ್ಪಿದ್ದೇವೆ ಅಂತ ಹೇಳಿ ನೆಲಸಮ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನ. 142 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಹೀನಾಯ ಸೋಲನ್ನ ಕಂಡಿದೆ. ಇವತ್ತು ಚುನಾವಣೆ ನಡೆದ್ರೆ ಬಿಜೆಪಿ 200 ಸ್ಥಾನವನ್ನ ಆಂಧ್ರದಲ್ಲಿ ಯಾವ ರೀತಿ ಬಂತು ಆ ರೀತಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ. ಅದು ನಾನು ಈಗ ರಾಜಕೀಯ ಮಾತಾಡಲ್ಲ, ಈಗ ಹೋರಾಟದ ಮುಂಚೂಣಿಯಿಂದ ಬಂಡೆ ಪುಡ್ಪುಡಿ ಯಾವತ್ತೂ ಪಾರ್ಲಿಮೆಂಟ್ ಚುನಾವಣೆ ಆದಾಗಲೇ ಆಗೋಗಿದೆ.